ಹಾಯ್ ಎವ್ರಿವನ್, ಒಂದೇ ತರದ ಪಲ್ಯಗಳನ್ನ ಮಾಡ್ಕೊಂಡು ಬೇಜಾರಾಗಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಇವತ್ತು ನಾ ತೋರಿಸ್ಕೊಡ್ತಾ ಇರೋಂತ ಕ್ಯಾಪ್ಸಿಕಮ್ ಮಸಾಲಾ ಮಾಡ್ಕೊಳ್ಳಿ. ತುಂಬಾನೇ ರುಚಿಯಾಗಿರತ್ತೆ, ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಇರತ್ತೆ. ಚಪಾತಿ, ರೊಟ್ಟಿ, ಫುಲ್ಕಾ, ನಾನ್ಗಳಿಗೆ ಇದು ಒಳ್ಳೆ ಕಾಂಬಿನೇಷನ್. ಹಾಗೆ ಇದನ್ನ ಗೀ ರೈಸ್ ಮತ್ತೆ ಜೀರಾ ರೈಸ್ ಜೊತೆಗೆ ತಿನ್ಲಿಕ್ಕೂ ತುಂಬಾನೇ ರುಚಿ. ಬೇರೆ ತರಕಾರಿ ಪಲ್ಯಗಳ ತರ ತುಂಬಾ ತರಕಾರಿಗಳನ್ನ ಹೆಚ್ಕೋಬೇಕು ಅನ್ನೋ ಗೋಜೆ ಇರಲ್ಲ. ಇದಕ್ಕೆ ಬರೀ 2 ಕ್ಯಾಪ್ಸಿಕಮ್ ಇದ್ರೆ ಸಾಕು. ಮತ್ತೆ ಇದಕ್ಕೆ ಬಳಸೋ ಮಸಾಲೆ ಪದಾರ್ಥಗಳು ಕೂಡ ಬಹಳ ಕಮ್ಮಿ. ತುಂಬಾ ಮೈಲ್ಡ್ ಮಸಾಲೆ ಇರತ್ತೆ, ಅದರ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ. ಕ್ಯಾಪ್ಸಿಕಮ್ ಮಸಾಲ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಪದಾರ್ಥಗಳನ್ನ ಹುರ್ಕೊಳ್ಬೇಕು. ಮೊದಲಿಗೆ 1/4 ಕಪ್ಪಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇದನ್ನ ತುಂಬಾ ಹುರ್ಕೊಳ್ಳೋದೇನು ಬೇಡ. ಶೇಂಗಾ ಬೀಜ ಈ ರೀತಿ ಸಿಪ್ಪೆ ಸುಲಿಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ, ಅಲ್ಲಿ ತನಕ ಹುರ್ಕೊಳ್ಳಿ. ನಂತರ ಇದಕ್ಕೆ 1 ಉಂಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಹೆಚ್ಕೊಂಡ 1/2 ಇಂಚು ಶುಂಠಿ, 3 ಒಣ ಮೆಣಸು, ನಂತರ 1/4 ಕಪ್ಪಷ್ಟು ತುರಿದಿರೋ ಒಣಕೊಬ್ಬರಿ ಹಾಕಿ 1 ರಿಂದ 2 ನಿಮಿಷ ಹುರ್ಕೊಳ್ಬೇಕು. ಇದಕ್ಕೆ ನಾನು ಖಾರದ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಅದರಿಂದ ಈಗ ಬರೀ 3 ಒಣಮೆಣಸನ್ನ ಹಾಕೊಂಡಿದ್ದೀನಿ. ಈಗೇನು ಹುರ್ಕೊಳ್ತಾ ಇದೀವೋ ಇದೇ ಪದಾರ್ಥಗಳು ಈ ಕ್ಯಾಪ್ಸಿಕಮ್ ಮಸಾಲೆಗೆ ಒಳ್ಳೆ ಟೇಸ್ಟ್ ಮತ್ತೆ ಗ್ರೇವಿ ಕೊಡೋದು. ಇದನ್ನ ಹುರ್ಕೊಂಡ ನಂತರ ಇದನ್ನ ಆರಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆಗೆ ದಪ್ಪ ಹೆಚ್ಕೊಂಡ 2 ಟೊಮ್ಯಾಟೊ ಹಾಕಿ, ಇದಕ್ಕೆ ನೀರೇನು ಹಾಕೊಳ್ಳೋದೇನು ಬೇಡ, ಟೊಮ್ಯಾಟೊದಲ್ಲೇ ನೀರಿನ ಅಂಶ ಇರತ್ತಲ್ಲ, ಅದರಿಂದ ಹಾಗೆ ಇದನ್ನ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು. ಹಾಗೆ ಇಲ್ಲಿ ನಾನು 2 ದೊಡ್ಡ ಸೈಜಿಂದು ಕ್ಯಾಪ್ಸಿಕಮ್ನ ಈ ರೀತಿ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣ ಸೈಜಿಂದು ಕ್ಯಾಪ್ಸಿಕಮ್ ಮಾತ್ರ ನೀವು 3 ತಗೊಳ್ಬೋದು. ಮೊದಲಿಗೆ ಈ ಕ್ಯಾಪ್ಸಿಕಮ್ನ ಲೈಟಾಗಿ ಹುರ್ಕೊಳ್ಬೇಕು. ಅದಕ್ಕೆ ಒಂದು ಪ್ಯಾನ್ನಲ್ಲಿ 2 ಟೀ ಸ್ಪೂನ್ ಎಣ್ಣೆ ಕಾಯಿಸಿ ಹೆಚ್ಚಿಟ್ಕೊಂಡ ಕ್ಯಾಪ್ಸಿಕಮ್ನ ಹಾಕಿ ಒಂದು 2 ನಿಮಿಷ ಹುರ್ಕೊಳ್ಳಿ ಸಾಕು. ಈಗಲೇ ಇದನ್ನ ತುಂಬಾ ಫ್ರೈ ಮಾಡ್ಕೊಳ್ಬಾರ್ದು. ಈ ಮಸಾಲೆಯಲ್ಲಿ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗೇ ಇರಲಿ. ಇದನ್ನ ಮತ್ತೆ ನಾವು ಮಸಾಲೆಗೆ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಈಗ ಇದನ್ನ ಈ ರೀತಿ ಲೈಟಾಗಿ ಹುರಿದು ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಬೇಕು. ಈಗ ಒಂದು ಕಡಾಯಿಯಲ್ಲಿ 4 ರಿಂದ 5 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಣ್ಣ ಪೀಸ್ ಚಕ್ಕೆ, 2 ಏಲಕ್ಕಿ, ಒಂದು 5-6 ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ತೆಳುವಾಗಿ ಹೆಚ್ಕೊಂಡ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಮಸಾಲೆ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆನ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಈ ಮಸಾಲೆ ಕುದಿಯೋಷ್ಟರಲ್ಲಿ ಒಂದು ಮೊಸರಿನ ಮಿಕ್ಸ್ಚರ್ ರೆಡಿ ಮಾಡ್ಕೋಬೇಕು. ಅದನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ನಲ್ಲಿ 1/2 ಕಪ್ಪಷ್ಟು ಮೊಸರು, ಹಾಗೆ ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಹಾಕಿ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಹಾಕೊಳ್ಬೇಕು. ಮೊದಲಿಗೆ 1/2 ಟೀ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಹಾಗೆ ಒಂದು 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ನಂತರ 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ಬೇಕು. ಈಗಲೇ ಇದನ್ನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದನ್ನ ಮಸಾಲೆಗೆ ಹಾಕಿದಾಗ ಒಡಕ್ಲು ತರ ಆಗಲ್ಲ. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಕಡೆ ಮಸಾಲೆನೂ ಕೂಡ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ರೆಡಿ ಮಾಡ್ಕೊಂಡ ಮೊಸರಿನ ಮಿಕ್ಸ್ಚರ್ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಳ್ಬೇಕು. ಇದನ್ನ ಕುದಿಸ್ಕೊಳ್ತಿದ್ದಂಗೆ ಸೈಡ್ನಲ್ಲಿ ಎಣ್ಣೆ ಬಿಟ್ಕೊಳ್ತಾ ಬರತ್ತೆ, ಅವಾಗ ಮಸಾಲೆ ಚೆನ್ನಾಗಿ ಕುದ್ದಿದೆ ಅಂತ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿರೋ ಕ್ಯಾಪ್ಸಿಕಮ್ ಮತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮತ್ತೆ ಒಂದು 3 ರಿಂದ 4 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಒಂದು 4 ನಿಮಿಷ ಕುದಿಸ್ಕೊಂಡ ನಂತರ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಇರೋ ತುಂಬಾನೇ ರುಚಿಯಾದ ಕ್ಯಾಪ್ಸಿಕಮ್ ಮಸಾಲ ರೆಡಿಯಾಗಿದೆ. ಚಪಾತಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಆಗತ್ತೆ. ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಒಂದ್ಸಲಿ ಮಾಡ್ಕೊಂಡು ನೋಡಿ, ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗತ್ತೆ. ಮಾಡ್ಕೊಂಡ್ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಈ ಕ್ಯಾಪ್ಸಿಕಮ್ ಮಸಾಲಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ಇದೇ ರೀತಿಯಾದ ಎಷ್ಟೊಂದು ಈಸಿಯಾದ ಸೈಡ್ ಡಿಶ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಲಿಕ್ಕೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.